ಸರ್ ಎಲ್ಲರಿಗೂ ಗೊತ್ತಿರೋಂಗೆ ಹಣ್ಣುಗಳ ರಾಜ ಅಂತ ಹೇಳಿದ್ರೆ ಮಾವಿನ ಹಣ್ಣು. ಸೊ ಇದೇನಾಗುತ್ತೆ ಅಂದರೆ ಈ ಸೀಸನಲ್ಲಿ ಪ್ರತಿಯೊಬ್ಬರು ಕೂಡ ಮಾವಿನ ಹಣ್ಣನ್ನು ಕಾಯ್ತಾ ಇರ್ತಾರೆ. ಸೊ ಅದು ಸ್ಟಾರ್ಟ್ ಆಯಿತು. ಆದರೆ ಪ್ರತಿಯೊಂದು ಸೀಸನಲ್ಲಿ ಸ್ಟಾರ್ಟಾಗಿ ಎಂಡ್ ಆಗಬೇಕಾದ್ರೆ ಎಷ್ಟೋ ಜನಕ್ಕೆ ಯಾವ್ಯಾವ ಮಾವಿನ ಹಣ್ಣು ಅದು ಯಾವ ರೀತಿ ಆ ಮಾವಿನ ಹಣ್ಣನ್ನು ಬರೀ ಹಣ್ಣೇ ತಿನ್ನೋದೇ ಇಲ್ಲ, ಅದರಿಂದ ತುಂಬ ಅಡುಗೆ ಮಾಡೋದು ತಿನ್ಬೋದಾ ಅಂತಲೇ ಗೊತ್ತಿರಲ್ಲ. ಬಟ್ ಈ ಒಂದು ಹೋಟೆಲ್ ನಮಗೇನು ಅನುಕೂಲ ಅಂತ ಹೇಳಿದ್ರೆ ಇಷ್ಟು ಐಟಮು ಸೊ ಇವಾಗ ಸಿಗ್ತಾ ಇದೆ. ಪ್ರತಿಯೊಂದು ಐಟಮ್ ಕೂಡ ಮಾವಿನಲ್ಲೇ ಮಾಡಿದ್ದಾರೆ. ತುಂಬ ರುಚಿಯಾಗಿದೆ, ಅದ್ಭುತವಾಗಿದೆ. ನಾವತ್ತು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲ 100% ಸರ್, ಎಲ್ಲ ಫ್ಯಾಮಿಲಿಯವ್ರು ಬಂದ್ರೆ ಸರ್ ಹಬ್ಬದ ಊಟ ಇದು, ಮಾವಿನ ಹಬ್ಬದ ಊಟ ತುಂಬ ಚೆನ್ನಾಗಿದೆ. ನಾವು ಇವತ್ತು ಯೂಟ್ಯೂಬಲ್ಲಿ ನೋಡಿದ್ವಿ, ನೀವು ಮ್ಯಾಂಗೋ ಮೇಳ ಅಂತ ಹೇಳಿದ್ರಿ. ನಂಗೆ ಮಾವಿನ ಹಣ್ಣು ಮಾವಿಂದ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನು ಸವಿಯೋಕ್ಕೋಸ್ಕರ ಬಂದಿದ್ದೀನಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈ ಮಾವಿನಿಂದ ಮಾಡುವ ಇದು ಮಾವಿನ ಮಜ್ಜಿಗೆ ಮಾಡಿಬಿಟ್ಟಿದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿದೆ, ವಿಶಿಷ್ಟವಾಗಿದೆ, ರುಚಿಯಾಗಿದೆ. ಎಲ್ಲರೂ ಬಂದು ರುಚಿ ನೋಡಿದ್ರೆ ಚೆನ್ನಾಗಿರುತ್ತೆ. ಮಾವಿನ ಒಬ್ಬಟ್ಟು ಎಲ್ಲನೂ ತುಂಬ ಚೆನ್ನಾಗಿ, ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ. ಹೇಗಿತ್ತು ಸರ್ ಮಾವಿನ ಹಬ್ಬ? ಸೂಪರ್ ಇತ್ತು ಊಟ. ಎಲ್ಲರಿಗೆ ಹಾಕೊಂತೀರಿ, ಊಟ ಆಯ್ತಾ? ಹಾಂ, ಊಟ ಆಯಿತು. ಮ್ಯಾಂಗೋ ಇರಲಾರ್ದಂತಂದರೆ ಇದು ಎಲೆ ಅಡಿಕೆ ಮತ್ತು ಹಪ್ಪಳ, ಉಳಿದಿದ್ದು ಎಲ್ಲ ಮ್ಯಾಂಗೋಮಯ. ಅಂದರೆ ಎಲ್ಲಡಿಕೆಯಲ್ಲಿಲ್ಲ, ಹಪ್ಪಳದಲ್ಲಿಲ್ಲ, ಇನ್ನೆಲ್ಲದಲ್ಲೂ ಮ್ಯಾಂಗೋ, ಎಲ್ಲ ಮ್ಯಾಂಗೋಮಯ. ಮ್ಯಾಂಗೋ ತಿಂದು ಆಯ್ತು. ಈ ವರ್ಷದ್ದು ಮುಗಿದೋಯ್ತು. ಸರ್ ಹೆಂಗೆ 400 ರೂಪೀಸ್ ಬರ್ತಿದೆಯಾ ಸರ್? ಹಾಂ, ಬರ್ತಿದೆ ಸರ್. ಎಲ್ಲ ಮ್ಯಾಂಗೋ ಸೂಪರ್. ಬಂಧುಗಳೇ, ಈ ನಮ್ಮ ರಾಮಾಶ್ರಯಂ ಹೋಟೆಲ್ ಬರೋದು ನಮ್ಮ ಮಲ್ಲೇಶ್ವರಂ ಸಂಪಿಗೆ ರೋಡು ಬಿಟ್ವೀನ್ 8th and 9th ಕ್ರಾಸ್ ಹತ್ರ ಬರುತ್ತೆ. ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ಪಕ್ಕನೆ ಭೀಮಾ ಜ್ಯುವೆಲರಿ ಇದೆ. ಭೀಮಾ ಜ್ಯುವೆಲರಿ ಪಕ್ಕನೆ ರಾಮಾಶ್ರಯಂ ಹೋಟೆಲ್ ಬರುತ್ತೆ. ನಿಮಗೆ ಗೊತ್ತು, ಹಣ್ಣುಗಳ ರಾಜ ಮಾವಿನ ಹಣ್ಣು, ಹಣ್ಣಿನ ರಾಜ ಅಂತ ಹೇಳ್ತಾರೆ. ಈಗ ಬೇಸಿಗೆಗಾಲ ಅಂದರೆ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೋಗಿದೆ. ಬೇಸಿಗೆಗಾಲದಲ್ಲಿ ಈ ಮಾವಿನ ಹಣ್ಣು ಬರುತ್ತೆ. ಈ ಮಾವಿನ ಹಣ್ಣು ಕಾಲದಲ್ಲಿ ನಮ್ಮ ರಾಮಾಶ್ರಯಂ ಹೋಟೆಲಲ್ಲಿ ಮಾವಿನ ಹಣ್ಣಿನ ಹಬ್ಬದೂಟನೇ ಮಾಡ್ತಾರೆ. ಅಂದರೆ ಸಾಂಪ್ರದಾಯಿಕವಾದ ಹಬ್ಬದೂಟ ಇರುತ್ತೆ. ಎಲ್ಲ ಐಟಮ್ಸ್ಗಳು ಕೂಡ ಮಾವಿನ ಹಣ್ಣಿಂದ ಮಾಡಿರುವಂಥ ಐಟಮ್ಸ್ಗಳು ಇರುತ್ತೆ. 1 ಅಥವಾ 2 ಐಟಮ್ಸ್ ಬಿಟ್ಟರೆ ಎಲ್ಲ ಐಟಮ್ಸ್ಗಳು ಕೂಡ ಮಾವಿನ ಹಣ್ಣಿನಿಂದ ಮಾಡಿರೋಂಥ ಐಟಮ್ಸ್ಗಳೇ ಇರುತ್ತೆ. ಹೋಟೆಲ್ ಎಂಟ್ರಿ ಆದರೆ ನೀವು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪ್ಲೇಟ್ ಮೀಲ್ ಸಿಗುತ್ತೆ ಮತ್ತು ಎಲ್ಲ ಥರ ತಿಂಡಿ ಸಿಗುತ್ತೆ. ಹಬ್ಬದ ಊಟ ಅಂದರೆ ಮಾವಿನ ಹಣ್ಣಿನ ಹಬ್ಬದ ಊಟ ಮಾಡಬೇಕು ಅಂತಂದರೆ ನೀವು ಫಸ್ಟ್ ಫ್ಲೋರಿಗೆ ಬರಬೇಕಾಗುತ್ತೆ. ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆಗ್ತಾ ನೀವು ಟೋಕನ್ ತಗೋಬೇಕಾಗುತ್ತೆ. 400 ರೂಪಾಯಿ ಇದೆ ಫುಲ್ ಮೀಲ್ಸ್ಗೆ, ಅನ್ಲಿಮಿಟೆಡ್. ನೀವು ಹೋಳಿಗೆ ಆಯಿತು, ಇನ್ನೊಂದು ಯಾವುದೇ ಸ್ವೀಟ್ ಆಯಿತು, ಯಾವುದನ್ನು ಕೇಳಿದ್ರು ಆಗ್ತಾರೆ ನಿಮಗೆ. ಅನ್ಲಿಮಿಟೆಡ್ ಆಗಿದೆ. 10 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. ನಿಮ್ಮ ಜೊತೆ ಕೂರಿಸ್ಕೊಂಡು ಊಟ ಮಾಡ್ಬೋದು. ಅವರಿಗೂ ಬೇಕಾದ್ರೆ ಸಪ್ರೇಟ್ ಪ್ಲೇಟ್ ಕೊಡ್ತಾರೆ ಅಥವಾ ಬಾಳೆ ಎಲೆ ಹಾಕ್ತಾರೆ. 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹಾಫ್ ಅಂದರೆ ಅರ್ಧ ತಗೋಬೇಕು. 200 ರೂಪಾಯಿ ಕೊಟ್ಬಿಟ್ಟು ಹಾಫ್ ಮೀಲ್ಸ್ ಥರ ತಗೋಬೇಕು. ಅವರಿಗೂ ಕೂಡ ಫುಲ್ ಅವ್ರು ಎಷ್ಟು ತಿಂತಾರೋ ಅಷ್ಟು ಅನ್ಲಿಮಿಟೆಡ್ ಆಗಿರುತ್ತೆ. ಆ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಿಮಗೆ 200 ರೂಪಾಯಿ ಮಾತ್ರ ತಗೊಳ್ತಾರೆ. ಇನ್ನು ಮಿಕ್ಕಿದಂತೆ ದೊಡ್ಡವರಿಗೆಲ್ಲ 400 ರೂಪಾಯಿ ತಗೊಳ್ತಾರೆ. ನೀವು ಅಲ್ಲಿ ಬರೆಸ್ಬೇಕು. ನೀವು ಫ್ಯಾಮಿಲಿ ಎಷ್ಟು ಜನ, 4 ಜನ ಬಂದಿದ್ರು, 5 ಜನ ಬಂದಿದ್ರು ಅಂತೇಳಿ ನೀವು ಅಲ್ಲಿ ಬರೆಸ್ಬೇಕಾಗುತ್ತೆ. ಟೇಬಲ್ ಖಾಲಿ ಆದ ತಕ್ಷಣ ನಿಮಗೆ ಅಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾರೆ. ಫಸ್ಟಿಗೆ ಟೋಕನ್ ತಗೋಬೇಕಾಗುತ್ತೆ. ಮಾವಿನ ಹಣ್ಣಿನ ಹಬ್ಬದ ಊಟದ ಟೈಮಿಂಗ್ಸ್ ಹೇಳ್ಬೇಕಂದ್ರೆ ಪ್ರತಿದಿನ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 4:30ವರೆಗೂ ಮಾತ್ರ ಇರುತ್ತೆ. ರಾತ್ರಿ ಹೊತ್ತು ಇರೋದಿಲ್ಲ. ಅದೇ ರೀತಿಯಾಗಿ ಇದು ಮಾವಿನ ಹಣ್ಣಿನ ಹಬ್ಬದ ಊಟ ಪ್ರಾರಂಭವಾಗಿದ್ದು ಏಪ್ರಿಲ್ 24ರಿಂದ ಪ್ರಾರಂಭವಾಗಿದೆ. ಇದು ಮೇ ತಿಂಗಳು ಫುಲ್ವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾವಿನ ಸೀಸನ್ ಇರೋ ತನಕ ಇರುತ್ತೆ. ಮೇ ತಿಂಗಳು 30ವರೆಗೂ ಇರುತ್ತೆ ಸರ್ ಅಂತೇಳಿ ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಮಾವಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಾವಿನ ಹಣ್ಣು ಅಂತಂದರೆ ಎಲ್ಲರಿಗೂ ಇಷ್ಟ. ಅದಕ್ಕೆ ಹಣ್ಣುಗಳ ರಾಜ ಈ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಪ್ರತಿಯೊಂದು ಐಟಮ್ಗಳು ಕೂಡ ಮಾವಿನ ಹಣ್ಣಿಂದನೇ ಮಾಡಿರೋದು. ಕೆಲವೊಂದು ಮಾವಿನ ಹಣ್ಣಿನಿಂದ ಐಟಮ್ಸ್ ಮಾಡಿದ್ದಾರೆ, ಕೆಲವೊಂದು ಮಾವಿನ ಕಾಯಿಯಿಂದ ಮಾಡಿದ್ದಾರೆ. ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂತಂದರೆ ನಿಮಗೆ ನಾನು ಹೋಟೆಲ್ ಮಾಲೀಕರು ಶ್ರೀರಂಗ ಅವರು ಇದ್ದಾರಲ್ಲ, ಅವ್ರನ್ನೇ ಭೇಟಿಯಾಗಿ ಎಲ್ಲ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಮಸ್ಕಾರ ಶ್ರೀರಂಗ ಸರ್. ನಮಸ್ಕಾರ. ರಾಮಾಶ್ರಯಂ ಹೋಟೆಲ್ ಬಗ್ಗೆ ಹೇಳಿ ಸರ್. ರಾಮಾಶ್ರಯಂ ಓಪನ್ ಮಾಡಿ 1.5 ವರ್ಷ ಆಯಿತು. ಇದು 2ನೇ ವರ್ಷ ಈ ಮೇಳ ಮಾಡ್ತಾ ಇರೋದು. ಹೋದ ವರ್ಷ ತಮ್ಮ ಪಬ್ಲಿಕ್ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಮಾಡಿದ್ವಿ. ಈ ವರ್ಷವೂ ಶುರು ಮಾಡಿದ್ದೀವಿ. ಶುರು ಮಾಡಿ 3 ದಿವಸ ಆಯಿತು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. 21 ವೆರೈಟಿ ಮಾವಿನ ಹಣ್ಣು ಮಾವಿನಕಾಯಿನೊಳಗೆ ಮಾಡ್ತಾಯಿದ್ದೀವಿ. ಒಂದು ವಿಷಯ ನೋಟ್ ಮಾಡ್ಕೊಳ್ಳಿ, ಯಾವುದಕ್ಕೂ ಕಲರ್ ಆಗ್ತಾಯಿಲ್ಲ, ಯಾವುದಕ್ಕೂ ಆ್ಯಡೆಡ್ ಫ್ಲೇವರ್ ಆಗ್ತಾಯಿಲ್ಲ. ಏನು ನ್ಯಾಚುರಲ್ ಆಗಿದೆ ಅದು ಮಾಡ್ತಾಯಿದ್ದೀವಿ. ತಾವೆಲ್ಲ ಬಂದು ನಮ್ಮ ಊಟ ಟೇಸ್ಟ್ ಮಾಡಿ ರಾಮರ ಆಶ್ರಯ ತೊಗೊಂಡೋಗ್ಬೇಕು.
ಸರ್ ಲಾಸ್ಟ್ ಟೈಮ್ ಲೇಯರ್ ಮಾಡಿದಾಗ ಮಾವಿನ ಹಬ್ಬ ಮಾವಿನ ಮೇಳದ್ದೇನಿತ್ತು ಬಹಳಷ್ಟು ಜನ ಬಂದರು ಸರ್, ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತ್ಕೊಂತಿದ್ರು, ಅಷ್ಟು ಜನ ಊಟ ಮಾಡ್ತಾ ಇದ್ರು ಸರ್. ಈ ಸಲಿನೂ ಅದೇ ರೀತಿ ಮಾಡ್ತಾ ಇದ್ದಾರೆ ಸರ್. ಏನು ಸರ್ ಮಾವಿನ ಹಣ್ಣಿಂದ ಮಾಡಿದಂಥ ಊಟನೆಲ್ಲ ಸಾಂಪ್ರದಾಯಿಕ ಎಲ್ಲರಿಗೂ ತಿನ್ನಿಸ್ಬೇಕು ಅಂತ ಯಾವ ರೀತಿ ಸರ್, ಹೇಗೆ ಐಡಿಯಾ ಬಂತು? ಹೋದ್ ಸತಿ ನಮಗೆ ಪಬ್ಲಿಕ್ಕಿಗೆ ಊಟ ಕೊಡೋಕ್ಕಾಗ್ದೇನೆ ನಾವು ನಮಸ್ಕಾರ ಮಾಡಿ ವಾಪಸ್ ಕಳಿಸ್ತಾ ಇದ್ವಿ. ಇದೇನು ಅಂತ ಹೇಳಿದ್ರೆ ಇದೊಂದು ಸೀಸನ್. ಇವಾಗ ನೋಡಿ ಮಾವಿನ ಹಣ್ಣಿನ ಸೀಸನ್ನು, ಅದಕ್ಕೆ ಹಣ್ಣೊಳಗೆ ಏನೇನು ಮಾಡಬೇಕಾಗುತ್ತೋ ಹೊಸ ಹೊಸ ವೆರೈಟಿ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಸೀಸನ್ನು ಇವಾಗ ಜಾಕ್ ಫ್ರೂಟ್ ಬರುತ್ತೆ, ಅದ್ರದ್ದು ಮೇಳ ಶುರು ಮಾಡ್ತೀವಿ. ನಮಗೆ ಈ ಮಾವಿನ ಹಣ್ಣಿಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇದ್ರೊಳಗೆ ನೋಡಿ ಯಾವಾಗಲೂ ಪಬ್ಲಿಕ್ ಒಂದು ತಿಳ್ಕೊಬೇಕು, ಮಾವಿನ ಹಣ್ಣು ನೀವು ಮನೆಗೆ ತೊಗೊಂಡು ಬಂದ್ರೆ ತಂದ ತಕ್ಷಣ ತಿನ್ನಬಾರ್ದು. ಅದನ್ನು ಒಂದು 3 ಅವರ್ ಅಥವಾ 4 ಅವರ್ ನೀರು ನೆನೆಸಿಡಿ. ಅವಾಗ ಏನಾಗುತ್ತೆ, ಅದರೊಳಗೆ ಹೀಟೆಲ್ಲ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ಅವಾಗ ನೀವು ಎಷ್ಟೇ ಮಾವಿನ ಹಣ್ಣು ತಿಂದ್ರೂ ನಿಮಗೆ ಹೀಟ್ ಆಗಲ್ಲ. ನಮಗೆ ಇನ್ನೊಂದೇನು ಅಂದರೆ, ನಮ್ಮ ರಸಮ್ ಈಸ್ ಎನ್ ಲೈಕ್ ಎನ್ ಎಪಿಟೈಸರ್. ನೀವು ಏನೇ ತಿಂದ್ರೂ ನಿಮಗೆ ಇದರೊಳಗೆ ಯಾವುದು ಸೋಡಾ ಇಲ್ಲ, ಏನೂ ಇಲ್ಲ. ನಿಮ್ಗೆ ಎಷ್ಟು ಲೈಟ್ ವೆಯ್ಟಾಗಿ ಕಾಣಿಸ್ತೀರ ಅಂದರೆ ನಾಳೆ ಮತ್ತೆ ಮತ್ತೆ ಬರಬೇಕು ಅನ್ನೋ ಆಸೆ ನಿಮಗೆ ಬರುತ್ತೆ. ಸರ್ ಇವಾಗ ಇದು ಮೀಲ್ಸ್ ಅನ್ಲಿಮಿಟೆಡ್ ಅಲ್ಲ ಸರ್? ಎಲ್ಲಾನು ಅನ್ಲಿಮಿಟೆಡ್. ಇವನ್ ಹೋಳಿಗೆ ಕೂಡ ಅನ್ಲಿಮಿಟೆಡ್. ಎಲ್ಲ ಪೂರಿ ಹೋಳಿಗೆ ಎಲ್ಲ ಅನ್ಲಿಮಿಟೆಡ್ ಇದೆ. ಎಲ್ಲಾನು ಅನ್ಲಿಮಿಟೆಡ್. ಇವಾಗ 24th ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ರಿ ಸರ್, ಎಲ್ಲಿವರೆಗೂ ಇರುತ್ತೆ ಸರ್? ಅದು ಪಬ್ಲಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ಮೇ ತಿಂಗಳಂತ ಇರುತ್ತಲ್ಲ, ಮೇ ಫುಲ್ ಇರುತ್ತೆ. ಮೇ ಫುಲ್ ಇರುತ್ತಲ್ಲ, ಮೇ ಕೊನೆವರೆಗೂ ಇರುತ್ತೆ. ಮಾವಿನ ಹಣ್ಣು ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ಇರುತ್ತೆ ಸರ್. ಟೈಮಿಂಗ್ಸ್ ಮಧ್ಯಾಹ್ನ 12:30 4:00 ತನಕ. ಅದು 4:15 ಅನ್ನೋದು ಏನಾದರೂ ಊಟ ನಮಗೆ 3:45 ಗಂಟೆಗೆ ಮುಗ್ದೋದ್ರೆ, ಸಾರಿ, 400 ರೂಪಾಯಿ ಚಾರ್ಜ್ ಮಾಡ್ತೀವಿ ಅನ್ಲಿಮಿಟೆಡ್ ಊಟಕ್ಕೆ. ಮಕ್ಕಳಿಗೆ 200 ರೂಪಾಯಿ ಚಾರ್ಜ್ ಮಾಡ್ತೀವಿ. ಆಯ್ತಾ? ತುಂಬಾ ಪುಟಾಣಿ ಮಕ್ಕಳಿದ್ರೆ ನಾವು ದುಡ್ಡೇನು ತಗೊಳ್ಳೋದು. ಒಂದು 5 ವರ್ಷ ಅರಸದ ಕೆಳ ಮಕ್ಕಳಿಗೆ ತಗೊಳ್ಳಲ್ಲ, ಒಂದು 10 ವರ್ಷ ಮೇಲೆ ಮಕ್ಕಳಿಗೆ 200 ರೂಪಾಯಿ ಆಫ್ ರೇಟಿಗೆ ತಗೊಳ್ಳೋದು. ಓಕೆ, 400 ರೂಪೀಸ್ ಟೋಟಲ್ ಅನ್ಲಿಮಿಟೆಡ್ ಅಲ್ಲ? ನೀರು ಕೊಡ್ತೀರಾ, ಮತ್ತೆ ಇದು ಎಲ್ಲಡಿಕೆ ಇದೆ, ಬೀಡ ಇದೆ, ಮತ್ತೆ ಐಸ್ ಕ್ರೀಮ್ ಇದೆಲ್ಲ ಎಲ್ಲ 21 ವೆರೈಟಿ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇದು ಮಾವಿನಕಾಯಿ ಸ್ವೀಟ್ ಚಟ್ನಿ ಚೆನ್ನಾಗಿತ್ತು, ಹಬ್ಬದ ಊಟ ಥರ ಇತ್ತು. ಎಲ್ಲ ಟೇಸ್ಟ್ ಮಾಡೋದ್ರಲ್ಲೇ ಹೊಟ್ಟೆ ತುಂಬೋಯ್ತು, ಅಷ್ಟು ವೆರೈಟೀಸ್ ಇದೆ. ತುಂಬ ಚೆನ್ನಾಗಿತ್ತು, ಎಲ್ಲ ಥರ ವೆರೈಟಿ ಇದೆ, ನೀವು ಬಂದು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಸವಿದು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ. ಚೆನ್ನಾಗಿದೆ ಸರ್, ಸಮಥಿಂಗ್ ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್. ಆಲ್ ಇನ್ ಮ್ಯಾಂಗೋ ಓನ್ಲಿ. ಎಲ್ಲದು ಮ್ಯಾಂಗೋ, ಎಲ್ಲ ಎವರಿಥಿಂಗ್ ಇನ್ ಮ್ಯಾಂಗೋ ಎಕ್ಸೆಪ್ಟ್ ಹಪ್ಪಳ. ಮ್ಯಾಂಗೋ ಕಡುಬು ಸಹ ಇದೆ, ಮ್ಯಾಂಗೋ ರಸಮ್, ಸಾಂಬಾರು, ಹುಳಿ, ಮಜ್ಜಿಗೆ ಹುಳಿ ಇದೆ. ಆಮೇಲೆ ಮ್ಯಾಂಗೋ ಒಬ್ಬಟ್ಟು, ಪ್ರತಿಯೊಂದು ಕೋಸಂಬರಿಗೂ ಮ್ಯಾಂಗೋ, ಚಟ್ನಿ ಮ್ಯಾಂಗೋ, ಸಾಂಬಾರು, ಎಕ್ಸೆಪ್ಟ್ ಹಪ್ಪಳ ಬಿಟ್ಟು ಎಲ್ಲ ಐಟಮ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ನಾನು ಮಾವಿನ ಹಣ್ಣಿನ ಹಬ್ಬದ ವಿಶೇಷ ಊಟ ಮಾಡಬೇಕು ಅಂತೇಳಿ ನಾನು ಕೂಡ ಊಟ ಕೂತ್ಕೊಂಡೆ. ನಿಮಗೆ ಮಾವಿನ ಹಣ್ಣಿನ ಜ್ಯೂಸಿಂದ ಪ್ರಾರಂಭವಾಗುತ್ತೆ, ಅಂದರೆ ವೆಲ್ಕಮ್ ಡ್ರಿಂಕ್ಸ್ ಆಗಿ ಅಲ್ಲಿಂದ ಪ್ರಾರಂಭವಾಗಿದ್ದು ಮ್ಯಾಂಗೋ ಒಬ್ಬಟ್ಟು, ಮ್ಯಾಂಗೋ ಹಲ್ವಾ, ಮ್ಯಾಂಗೋ ಕಡುಬು, ಮ್ಯಾಂಗೋ ರಸಮ್ಮು, ಮ್ಯಾಂಗೋ ಪೂರಿ, ಮ್ಯಾಂಗೋ ಚಿತ್ರಾನ್ನ, ಮ್ಯಾಂಗೋ ಮಜ್ಜಿಗೆ ಹುಳಿ. ಮ್ಯಾಂಗೋ ಮಜ್ಜಿಗೆ ಹುಳಿ ಅಂತೂ ವಾಟೆ ಸಮೇತ ಹಾಕ್ತಾರೆ ಮಜ್ಜಿಗೆ ಹುಳಿಯಲ್ಲಿ, ಅದೊಂದು ವಿಶೇಷವಾಗಿತ್ತು. ಮ್ಯಾಂಗೋ ಮಜ್ಜಿಗೆ ಹುಳಿ ಮಾತ್ರ ಒಂದು ವಾಟೆ, ಮಾವಿನ ಹಣ್ಣಿನ ವಾಟೆ ಸಮೇತ ಹಾಕಿ ಪ್ರತಿಯೊಬ್ಬರಿಗೂ ಹಾಕ್ತಾರೆ, ಮಜ್ಜಿಗೆ ಹುಳಿ ಮಾಡಿದ್ದಾರೆ, ಅದು ಮಾತ್ರ ಭಾಳ ಚೆನ್ನಾಗಿತ್ತು. ಮ್ಯಾಂಗೋ ರಾ ಸಾಂಬಾರ್ ಇರುತ್ತೆ, ಮ್ಯಾಂಗೋ ರಸಮ್ ಇರುತ್ತೆ, ಮ್ಯಾಂಗೋ ಪಪ್ಪು ಇರುತ್ತೆ, ಮ್ಯಾಂಗೋ ಚಟ್ನಿ ಇರುತ್ತೆ, ಮ್ಯಾಂಗೋ ಪಿಕಲ್ಲು, ಮ್ಯಾಂಗೋ ಕೋಸಂಬರಿ, ಮ್ಯಾಂಗೋ ಪಲ್ಯ, ಅನ್ನದ ಜೊತೆ ಮೊಸರು, ಅನ್ನದ ಜೊತೆ ಸಾಂಬಾರು, ಅನ್ನದ ಜೊತೆ ರಸಮ್ಮು, ಹಪ್ಪಳ, ಮತ್ತು ನಿಮಗೆ ಐಸ್ ಕ್ರೀಮು ಮತ್ತು ಬೀಡ, ಇಷ್ಟೆಲ್ಲ ಇರುತ್ತೆ. ಪ್ರತಿಯೊಂದು ಐಟಮ್ ಕೂಡ ಅನ್ಲಿಮಿಟೆಡ್. ನೀವು ಬೇರೆ ಕಡೆ ಹೋಟೆಲಲ್ಲಿ ಈ ರೀತಿಯಾದ ಊಟಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಕೆಲವು ಐಟಮ್ಗಳು ಲಿಮಿಟೆಡ್ ಆಗಿರುತ್ತೆ. ಅಂದರೆ ಇವಾಗ ಹೋಳಿಗೆ ಆಗ್ಬೋದು ಅಥವಾ ಇನ್ನೊಂದು ಯಾವ್ದಾರ ಕಡುಬು ಸ್ವೀಟ್ ಆಗ್ಬೋದು, ಈ ಥರ ಸ್ವೀಟ್ಗಳಾಗಲಿ ಒಂದೊಂದು ಮಾತ್ರ ಕೊಡ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಆಗಿ ಇಟ್ಟಿರ್ತಾರೆ. ಆದರೆ ನಮ್ಮ ರಾಮಾಶ್ರಯಮಲ್ಲಿ ಮಾವಿನ ಹಬ್ಬದ ವಿಶೇಷ ಮೆನ್ಯೂಯಲ್ಲಿ ಪ್ರತಿಯೊಂದು ಐಟಮ್ಸ್ ಅಂದರೆ 21 ಐಟಮ್ಸ್ ಇರುತ್ತೆ. 21 ಐಟಮ್ಸ್ ಹೋಳಿಗೆ ಮತ್ತು ಕಡುಬು ಎಲ್ಲ ಸೇರಿಬಿಟ್ಟು ಕೂಡ ಅನ್ಲಿಮಿಟೆಡು. ನೀವು ಎಷ್ಟು ಬೇಕಾದರೂ ಹೋಳಿಗೆ ಹಾಕ್ಸ್ಕೊಬೋದು, ಕಡುಬು ಹಾಕ್ಸ್ಕೊಬೋದು, ಪೂರಿ ಹಾಕ್ಸ್ಕೊಬೋದು, ಮತ್ತು ಅನ್ನ ಮತ್ತು ಪಪ್ಪು ಹಾಕ್ತಾರೆ. ಅನ್ನ ಪಪ್ಪು ಕೂಡ ಸಖತ್ತಾಗಿರುತ್ತೆ, ಎಷ್ಟು ಬೇಕಾದರೂ ನೀವು ತಿನ್ಬೋದು. ಪೂರಿನೂ ಅಷ್ಟೇ, ಎಷ್ಟು ಬೇಕಾದರೂ ಹಾಕ್ಸ್ಕೊಬೋದು. ರಸಮ್ ಆಗಲಿ, ಮೊಸರು ಆಗಲಿ, ಪಲ್ಯ ಆಗಲಿ, ಪ್ರತಿಯೊಂದೂ ಅನ್ಲಿಮಿಟೆಡ್ ಆಗಿರುತ್ತೆ. ನನಗೆ
ಮಾವಿನ ಹಣ್ಣಿಂದ ಮಾಡಿರುವಂಥ ಹೋಳಿಗೆ ಮತ್ತು ಕಡುಬು ಕೂಡ ಭಾಳ ಇಷ್ಟ ಆಯಿತು. ಅದೇ ರೀತಿಯಾಗಿ ಮಜ್ಜಿಗೆ ಹುಳಿಯಲ್ಲಿ ಮಾವಿನ ಹಣ್ಣಿನ ವಾಟ ಸಮೇತ ಹಾಕಿದ್ರು. ಆ ವಾಟೆ ಸಮೇತ ಅದು ಕೂಡ ಭಾಳ ಇಷ್ಟ ಆಯಿತು. ಅದೇ ರೀತಿ ಅನ್ನಕ್ಕೆ ಪಪ್ಪು ಮಾಡಿದ್ರು. ಅದರಲ್ಲೂ ಕೂಡ ಮಾವಿನ ಹಣ್ಣಿನ ಎಸೆನ್ಸ್ ಇತ್ತು. ಮಾವಿನ ಹಣ್ಣಿನ ಕಾಯಿಯಿಂದ ಅದನ್ನು ಹಾಕಿದ್ರೆ ನಾವು ಮಾವಿನ ಹಣ್ಣಿನ ಪಪ್ಪು ಕೂಡ ಅದು ಕೂಡ ಭಾಳ ಚೆನ್ನಾಗಿತ್ತು. ಸೊಪ್ಪಿನ ಸಾರು, ಈ ಮ್ಯಾಂಗೋ ಸೊಪ್ಪಿನ ಸಾರು ಜೊತೆಗೆ ನಿಮಗೆ ಅಂದರೆ ಪಪ್ಪು ಜೊತೆಗೆ ನಿಮಗೆ ಸಾಂಬಾರು ಕೂಡ ಇತ್ತು, ರಸಮ್ ಇತ್ತು, ಮೊಸರು ಇತ್ತು, ಎಷ್ಟು ಬೇಕಾದರೂ ನೀವು ಹಾಕ್ಸ್ಕೋಬೋದಿತ್ತು. ಒಮ್ಮೆ ಆದರೂ ಭೇಟಿ ಕೊಟ್ಟು ಊಟ ಮಾಡಿ ರಾಮಾಶ್ರಯಂ ಹೋಟೆಲ್ಲಿ ಟೋಟಲಾಗಿ ನೀವು ಮಾವಿನ ಹಣ್ಣಿನ ಹಬ್ಬದ ಸವಿ ಊಟವನ್ನು ಸವಿಬೋದು ಬಂಧುಗಳೇ. ತುಂಬ ಚೆನ್ನಾಗಿತ್ತು. ಐ ಫೀಲ್ ಇಟ್ಸ್ ವೆರಿ ಟೇಸ್ಟಿ, ಡೆಲಿಷಿಯಸ್ ಆ್ಯಂಡ್ ಟೇಸ್ಟಿ. ಮ್ಯಾಂಗೋಸ್ ವೆರೈಟೀಸ್ ಆರ್ ವೆರಿ ಆಸಮ್. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದೀವಿ. ಮತ್ತೆ ಬರ್ಬೇಕನ್ಸುತ್ತೆ. ಫ್ಯಾಮಿಲಿ ಬಂದಾಗಿದೆ ಸರ್ ಎಲ್ಲ? ಹೌದು, ಫುಲ್ ಫ್ಯಾಮಿಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಊಟ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಗಿದೆ ಹೋಳಿಗೆ ಮತ್ತು ಈ ಕಡುಬು ಮಾಡಿಕೊಟ್ರಲ್ಲ, ಅವೆರಡು ತುಂಬ ಇಷ್ಟಪಡ್ತಿದ್ದೀಯ ನಾನು. ಚೆನ್ನಾಗಿತ್ತು. ಓವರಾಲ್ ರೇಟಿಂಗ್ ತುಂಬ ಚೆನ್ನಾಗಿ ಮಾಡಿ. ಹೌದು, ಹಬ್ಬದ ಥರ ಊಟ ಮಾಡ್ಬೋದು. ಚೆನ್ನಾಗಿತ್ತು. ಸರ್ವಿಸು ಚೆನ್ನಾಗಿದೆ, ನಿಮಗೆ ಟೇಸ್ಟು ಇತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸರ್ವಿಸಿಂಗ್ ತುಂಬ ಚೆನ್ನಾಗಿದೆ. ಎಲ್ಲ ಲೇಡೀಸ್ ಸರ್ವ್ ಮಾಡ್ತಾ ಇದ್ದಾರೆ, ಅದು ತುಂಬ ಖುಷಿ ಆಯಿತು. ಸಾಂಪ್ರದಾಯಿಕವಾಗಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮ್ಯಾಂಗೋ ಮೇಳ ಯಾವಾಗಲೂ ಇಲ್ಲಿ ಲಾಸ್ಟ್ ಟೈಮು ಬಂದಿದ್ವಿ. ಈ ಟೈಮ್ ಇಲ್ಲೇನು ಕೆಲಸ ಅಂತ ಬಂದಿದ್ದೆ. ಸೊ ಹಾಗಾಗಿ ನೋಡುವ ಅಂತಂತ ಬಂದೆ. ಫ್ಯಾಮಿಲಿ ಎಲ್ಲ ಬರ್ತೀವಿ. ಮತ್ತೆ ಮಾವಿನ ಹಣ್ಣಿನ ವಿಶೇಷ ಹಬ್ಬದ ಊಟ ಮಾಡಿದ ನಂತರ ನಿಮಗೆ ಐಸ್ ಕ್ರೀಮ್ ಇರುತ್ತೆ. ನೀವು ಐಸ್ ಕ್ರೀಮ್ ತಿನ್ಬೋದು. ಒಂದಲ್ಲ 2 ಕಪ್ 3 ಕಪ್ ಬೇಕಾದರೂ ಐಸ್ ಕ್ರೀಮ್ ತಿನ್ಬೋದು. ಐಸ್ ಕ್ರೀಮ್ ತಿಂದಾದ್ಮೇಲೆ ನಿಮಗೆ 2 ಅಥವಾ ಬೀಡ ಇರುತ್ತೆ. ಬೀಡ ಹಾಕ್ಕೊಂಡು ಈ ಮಾವಿನ ಹಣ್ಣಿನ ಹಬ್ಬದ ಊಟವನ್ನು ಎಂಡ್ ಮಾಡ್ಬೋದು. ಬಂಧುಗಳೇ, ನಮ್ಮ ಮಲ್ಲೇಶ್ವರಮ್ಮು ಸಂಪಿಗೆ ರೋಡು ಬಿಟ್ವೀನ್ 8th and 9th ಕ್ರಾಸಲ್ಲಿ ಬರುವ ರಾಮಾಶ್ರಯಂ ಹೋಟೆಲಲ್ಲಿ ಈ ಮಾವಿನ ಹಣ್ಣಿನ ಹಬ್ಬದ ವಿಶೇಷ ಊಟ ಏಪ್ರಿಲ್ 24ರಿಂದ ಮೇ 30 ಇರುತ್ತೆ. ಬಂದು ಒಂದ್ಸಲಿ ಊಟ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.